ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಗೆಳೆಯ ಭಾಸ್ಕರ್. ಸ್ನೇಹಿತರೆ, ಈ ಲೆನ್ಸ್ ಕಾರ್ಟ್ನವರು ಜನಕ್ಕೆ ಕಣ್ಣಿನ ಗ್ಲಾಸ್ ಮಾರಿ ದೃಷ್ಟಿ ಸರಿ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಇವ್ರಿಗೆ ಮಾತ್ರ ಕಣ್ಣು ನೆತ್ತಿಗೇರಿದ ಆಗಿದೆ ರೀ. ಅಲ್ಲಿ ಕೆಲಸ ಮಾಡೋರು ಈಗ ಒಬ್ಬೊಬ್ಬರಾಗಿ ಬಾಯಿ ಬಿಡ್ತಾ ಇದ್ದಾರೆ. ಇವ್ರು ಮಾಡ್ತಿರೋ ಅವಾಂತರ ಕೇಳಿದ್ರೆ ನೀವು ದಂಗಾಗ್ತೀರಾ ಸ್ನೇಹಿತರೆ. ಇಲ್ಲಿ ಒಂದು ತೆಲುಗು ಹುಡುಗಿ ಮಾತಾಡಿರೋ ಆಡಿಯೋ ಕ್ಲಿಪ್ ಹಾಕಿದೀನಿ, ಕೇಳಿಸ್ಕೊಂಬನ್ನಿ. ಆಮೇಲೆ ಅದ್ರ ಬಗ್ಗೆ ಪೂರ್ತಿಯಾಗಿ ನಿಮಗೆ ತಿಳಿಸ್ಕೊಡ್ತೀನಿ. యాక్చువల్గా నేను 3.5 years నుంచి నేను లెన్స్ కార్ట్ లో వర్క్ చేస్తున్నాను. 1 year బ్యాక్ నుంచి ముస్లిమ్స్ కి బాగా సపోర్ట్ చేస్తున్నారు. ఈ హిందూస్ కి అయితే కన్నా తిలక్ పెట్టుకురావద్దు, కుంకుమ పెట్టుకురావద్దు, చేతులకు తాయెత్తు తీసేయాలని చెప్పేసి ರೂಲ್ಸ್ పెట్టారు. ಆ ಹುಡುಗಿ ಏನ್ ಹೇಳ್ತಾಳೆ ನೋಡಿ, ನಾನು 3.5 ವರ್ಷದಿಂದ ಇಲ್ಲೇ ಲೆನ್ಸ್ ಕಾರ್ಟ್ ನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಆದ್ರೆ ಈ 1.5 ವರ್ಷದಿಂದ ಇಲ್ಲಿನ ಪರಿಸ್ಥಿತಿನೇ ಬೇರೆ ಆಗ್ಬಿಟ್ಟಿದೆ. ಮುಸ್ಲಿಂ ಹುಡುಗಿಯರಿಗೆ ಫುಲ್ ಸಪೋರ್ಟ್ ಮಾಡೋ ಇವರು ಹಿಂದೂಗಳಿಗೂ ಮಾತ್ರ ಕಿರಿಕಿರಿ ಮಾಡ್ತಾರೆ. ಹಣೆಗೆ ಬೊಟ್ಟಿಡಬಾರ್ದು, ಕುಂಕುಮ ಹಚ್ಚಬಾರ್ದು, ಕೈಗೆ ಕಟ್ಟಿರೋ ದಾರನ ತೆಗಿಬೇಕು ಅಂತ ಟಾರ್ಚರ್ ಕೊಡ್ತಾರೆ. ನೋಡಿದ್ರ ಇವ್ರ ಆಟನ? 3.5 ವರ್ಷದಿಂದ ಅಲ್ಲಿರೋ ಆ ಹುಡುಗಿಗೆ ಈಗ ಬೊಟ್ಟಿಡಬೇಡ ಅಂತಾರೆ. ಬೊಟ್ಟಿಡ್ಕೊಂಡು ಹೋದ್ರೆ ಇವ್ರು ಇಷ್ಟ ಬಂದ ಹಾಗೆ ಬೈದು ಅಲ್ಲೇ ಅದನ್ನ ಅಳಿಸಿ ಹಾಕ್ತಾರಂತೆ. ಎಂತ ಅನ್ಯಾಯ ಇದು! ಭಾರತದಲ್ಲಿದ್ದೀವಾ, ಬೇರೆ ಎಲ್ಲಾದ್ರೂ ಇದೀವಾ ನಾವು? ಮತ್ತೆ ಆ ಹುಡುಗಿ ಏನ್ ಹೇಳ್ತಾಳೆ ಅಂದ್ರೆ, బయట నుంచి ఆడిట్స్ వాళ్ళు వచ్చి మాకు లిప్స్టిక్ వేసుకోవాలనిపిస్తారు, లైక్ బొట్టు గానీ అలా పెట్టుకోకూడదని చెప్పేసి చెప్తారనమాట. ಹೊರಗಡೆಯಿಂದ ಯಾರಾದ್ರೂ ಚೆಕಿಂಗ್ ಅಂದ್ರೆ ಆಡಿಟರ್ಸ್ ಬಂದ್ರೆ ಸಾಕು, బొట్టు తెగిసిಬಿಡ್ತಾరంತೆ. ముస్లిమ్స్ అయితే డైరెక్ట్ గా చెప్తారు, మాకేంటంటే మ్యారేజ్ అవ్వక ముందుకు మేము నెయిల్ పాలిష్ వేసుకోకూడదు, మాకు ఎలాంటి రూల్స్ లేవనేసి. వాళ్ళని మాత్రము పర్లేదు మీరు వేసుకురావద్దని చెప్పేసి వాళ్ళకి సపోర్ట్ చేస్తారనమాట. ಆದ್ರೆ ಪಿಂಕ್ ಲಿಪ್ಸ್ಟಿಕ್ ಮತ್ತೆ ನೇಲ್ ಪಾಲಿಶ್ ಮಾತ್ರ ಕಂಪಲ್ಸರಿ ಇರಬೇಕಂತೆ. ಅದೇ ಮುಸ್ಲಿಂ ಹುಡುಗಿಯರಿಗೆ ಮದುವೆ ಮುಂಚೆ ನೇಲ್ ಪಾಲಿಶ್ ಹಚ್ಚೋ ಆಗಿಲ್ಲ ಅನ್ನೋ ರೂಲ್ಸ್ ಇದೆಯಂತೆ. ಅದಕ್ಕೆ ಇವರು ಅವ್ರಿಗೆ ಏನು ಅನ್ನಲ್ಲ, ಅವ್ರಿಗೆ ಫುಲ್ ವಿನಾಯಿತಿ. ಆದ್ರೆ ನಮ್ಗೆ ಮಾತ್ರ ಕಂಡ ಹಾಗೆ ರೂಲ್ಸ್ ಮಾಡ್ತಾರೆ. ಬರೀ ಅಷ್ಟೇ ಅನ್ಕೊಂಡ್ರ? ಈ ಹಬ್ಬಗಳ ವಿಷಯಕ್ಕೆ ಬಂದ್ರೆ ಇವರು ಇನ್ನೂ ಕಿರಾತಕರಂತೆ. ఏ ఫెస్టివల్ కి లీవ్ ఇవ్వరు అనమాట హిందూస్ కి. ముస్లిమ్స్ కి రంజాన్ గానీ, ఇలా ముబారక్ వచ్చినా గానీ, క్రిస్టియన్స్ కి క్రిస్మస్ కానీ ఇవన్నీ వస్తే కన్నా వీళ్ళకి మాత్రమే ప్రొవైడ్ చేస్తాము. హిందూస్ కి ఎక్కువ ఫెస్టివల్స్ ఉంటాయి, సో మీకు ప్రొవైడ్ చేయం మేమని చెప్పేసి మొహం మీదనే చెప్పేశారు అనమాట. ಹುಡುಗಿ ಏನ್ ಹೇಳ್ತಾಳೆ, ಹಿಂದೂ ಹಬ್ಬಗಳಿಗೆ ರಜೆ ಕೇಳಿದ್ರೆ ನಿಮ್ಗೆ ಹಬ್ಬಗಳು ಜಾಸ್ತಿ, ರಜೆ ಕೊಡಕ್ಕಾಗಲ್ಲ ಅಂತಾರೆ. ಆದ್ರೆ ರಂಜಾನು ಮತ್ತೆ ಕ್ರಿಸ್ಮಸ್ ಹಬ್ಬಗಳಿಗೆ ಮಾತ್ರ ರಜೆ ಕೇಳೋದೇ ಬೇಡವಂತೆ ಕೊಟ್ಬಿಡ್ತಾರಂತೆ. ಸ್ನೇಹಿತರೆ, ಇನ್ನು ಮುಂಬೈ ಟ್ರೈನಿಂಗ್ ಸೆಂಟರ್ ಅಂತೂ ಇನ್ನೂ ಕೆಟ್ಟದಾಗಿ ನಡೆದಿದೆಯಂತೆ. અને હું ન્યૂ મુંબઈમાં લેન્સ કાર્ટનું જે ટ્રેનિંગ સેન્ટર છે ત્યાં ટ્રેનિંગ લેવા માટે ગયા. ત્યાં મને બીજા દિવસે કાઢી મૂકેલો કે તમારે આ શિખા અને તિલક ચાંદલો છે હટાવવો પડશે. જો તમે શિખા નહીં કાપો, તિલક ચાંદલો નહીં હટાવો, અમે તમને જોબ નહીં આપી શકીએ. અને હાથમાં જે આપણે ધર્મ રિલેટિવ જે ટેટુ હોય તો એ પણ રિમૂವ್ કરવા કીધેલું. ಅಲ್ಲಿ ಒಬ್ಬನಿಗೆ ನೀನು ಹಣೆಗೆ ತಿಲಕ ಇಡಬಾರ್ದಂತೆ, ಅಚ್ಚೆ ಹಾಕಿಸ್ಕೊಂಬಾರ್ದಂತೆ, ಅದನ್ನೆಲ್ಲ ತೆಗಿಬೇಕು ಅಂತ ಬೆದರಿಕೆ ಹಾಕಿದ್ದಾರೆ. ಏನಂತ? ಕೆಲಸದಿಂದ ತೆಗೆದು ಬಿಡ್ತೀನಿ ಅಂತ. ನಾವಿರೋದು ಇಂಡಿಯಾದಲ್ಲ ಅಥವಾ ಬೇರೆ ಎಲ್ಲಾದ್ರೂನ? ಇವ್ರು ನಮ್ ದೇಶದಲ್ಲೇ ಕೆಲಸ ಮಾಡ್ಕೊಂಡು ನಮ್ ದೇಶದ ಜನರು ದುಡ್ಡು ತಿನ್ಕೊಂಡು ಇವತ್ತು ನಮ್ಮ ಹಿಂದೂ ಧರ್ಮದ ಜನಗಳಿಗೆ ಆಗ್ತಾ ಇರೋ ರೂಲ್ಸ್ ನೋಡ್ತಾ ಇದ್ರೆ ಇವ್ರಿಗೆಲ್ಲ ಥೂ ಅಂತ ಉಗಿಬೇಕು ಅನ್ಸುತ್ತೆ. ಸ್ನೇಹಿತರೆ, ನಾನು ಹೇಳೋದಿಷ್ಟೇ, ಇದೇ ರೀತಿ ಮುಂದುವರೆದ್ರೆ ಲೆನ್ಸ್ ಕಟ್ ನ ಬಾಯ್ಕಾಟ್ ಮಾಡಬೇಕು, ಅವ್ರಿಗೆ ಬುದ್ಧಿ ಕಲಿಸಬೇಕು ಅಂತ ಈ ವಿಡಿಯೋ ಮೂಲಕ ನಿಮ್ಮಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ್, ಜೈ ಕರ್ನಾಟಕ ಮಾತೆ.